ನೂತನ ಜನಪದ ಪದಗ್ರಹಣ ಸಂಭ್ರಮ ತಾಲೂಕು ಘಟಕ ಮೂಡಿಗೆರೆ. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಬದುಕಿನ ಮೂಲ ಸೊಗಡನ್ನು ಮರೆಯುತ್ತಿದ್ದೇವೆ ಎಂದು ಹಿರಿಯ ಜಾನಪದ ತಜ್ಞ ಮತ್ತು ಉಪನ್ಯಾಸಕ ಬಿ ತಿಪ್ಪೇರುದ್ರಪ್ಪ ಅವರು ಅಭಿಪ್ರಾಯಿಸಿದರು. ಮೂಡಿಗೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಮೂಡಿಗೆರೆ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವೆ ಶ್ರೀಮತಿ ಮೊಟ್ಟಮ್ಮ, ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಸುರೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಾನಪದ ಪರಿಷತ್ ವತಿಯಿಂದ ನಾಡಿನಾದ್ಯಂತ ಜನಪದ ಕಲೆ ಸಂಸ್ಕೃತಿಗಳನ್ನು ಉಳಿಸುವ, ಪ್ರೋತ್ಸಾಹಿಸುವ ಕಾರ್ಯಕ್ರಮಗಳು, ಸಮ್ಮೇಳನಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮೂಡಿಗೆರೆ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಆರ್ ಬಾಲಕೃಷ್ಣ, ಕಾರ್ಯದರ್ಶಿ ಮನೋಹರ್, ಮೂಡಿಗೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷ ಬಿಎಸ್ ಜಯರಾಮ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಹೊಸಕೆರೆ ರಮೇಶ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಡಿಕೆ ಲಕ್ಷ್ಮಣಗೌಡ, ಜಾನಪದ ಪರಿಷತ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಎನ್ಕೆಎಸ್ ಟಿವಿ4 ಮೂಡಿಗೆರೆ. ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂತಹ ಒಂದು ಶಕ್ತಿ ಅದಕ್ಕೆ ಇದೆ ಅಂತ. ಅದಕ್ಕೆ ಉದಾಹರಣೆ ನೋಡಿ, ಅದು ಯಾವುದೇ ಸಾಲುಗಳನ್ನು ತಗೊಳ್ಳಿ, ಹಾಡುಗಳನ್ನು ತಗೊಳ್ಳಿ, ಅದರಲ್ಲಿ ಎಷ್ಟೊಂದು ಮಾದರಿಯಾದಂತಹ ಒಂದು ನೈತಿಕ ಮೌಲ್ಯಗಳು ಅಡಗಿದೆ ನೋಡಿ. ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ನನ್ನ ತಂದ ಜ್ಯೋತಿಯೇ ಆಗೋ ಜಗಕ್ಕೆಲ್ಲ. ನೋಡಿ, ಈಗವರು ಲಾಯರ್ ಆಗು, ಇಂಜಿನಿಯರ್ ಆಗು ಅಂತ ಹೇಳಿದ್ರೆ, ಆಗಿನ ಕಾಲದ ನಮ್ಮ ಜನಪದ ತಾಯಂದಿರು, ನೀನು ಜ್ಯೋತಿಯಾಗು, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗು ಮಗನೇ, ಒಳ್ಳೆ ವ್ಯಕ್ತಿಯಾಗಿ ಬಾಳು, ಮಾದರಿಯಾಗಿ